ರಂಗಭೂಮಿಗೆ ನಾನು ಬಂದು 38 ವರ್ಷ ಆಗಿದೆ. ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ ಎಂದು ತುಳು ನಾಟಕ ಕಲಾವಿದರ ಒಕ್ಕೂಟದ ದೇವದಾಸ್ ಕಾಪಿಕಾಡ್ ಖೇದದಿಂದ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 5,000 ಜನ ನಾಟಕದ ಸಂದರ್ಭದಲ್ಲಿ ಇದ್ರು. ಸಡನ್ ಆಗಿ ಜನರೇಟರ್ ಕೊಂಡು ಹೋಗುತ್ತೇವೆ ಎಂದರು. ಏನು ಮಾಡಬೇಕು ಎಂಬುದೇ ಗೊತ್ತಾಗದಂತಹ ದಿಗ್ಭ್ರಾಂತಿಯ ಸ್ಥಿತಿ ಅದಾಗಿತ್ತು. ಪ್ರೇಕ್ಷಕರು ನಾಟಕ ಇದೆಯಾ ಇಲ್ವಾ ಎಂಬ ಗೊಂದಲದಲ್ಲಿದ್ದರು. ಹೊಸ ನಿರ್ಬಂಧಗಳಿಂದ ರಂಗಭೂಮಿಗೆ ಬಹಳಷ್ಟು ತೊಂದರೆಗಳಾಗುತ್ತಿದೆ. ನಮಗೆ ತುಂಬಾ ಹೊಡೆತ ಬೀಳುತ್ತಿದೆ. ನಮ್ಮ ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿದ್ದಾರೆ. 10 ಗಂಟೆಯ ಒಳಗೆ ಕಾರ್ಯಕ್ರಮ ಮುಗಿಸಿ ಎಂದರೆ ನಾಟಕ ರಂಗ ಉಳಿಯುವುದು ಹೇಗೆ ಎಂದವರು ಪ್ರಶ್ನಿಸಿದ್ದಾರೆ. ಸಾಂಸ್ಕೃತಿಕ ವೇದಿಕೆ ಅವು ಏತೋ ಸಮಯದ ದುಂಬು ನಡ್ತೊಂದು ಬೈದಿನಂಚಿನ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ವಿನಿ ಈ ನಮ್ಮನೆಯನ್ನ ಜೀವನ ಈತ್ ವರ್ಷ ಒಂಜಿ 38 ವರ್ಷ ರಂಗಭೂಮಿಗೆ ಬರ್ತದೆ. ಇಂಚಿನ ಒಂಜಿ ಅವ್ಯವಸ್ಥೆ ಆಪಲಾತಜಿ ಮರಣ 5 ಗಂಟೆಗೆ ಟೆನ್ಷನ್, 5 ಗಂಟೆಗೆ ನಾಟಕ, 5 ಗಂಟೆಗೆ ಟೆನ್ಷನ್, ಜನರೇಟರ್ ಕೊರಪ್ಪ ಅಲ್ಲಿ 1,000 ಚಿಲ್ಲರೆ ಜನ ಇತ್ತೇರು ಟಿಕೆಟ್ ಕೊಡ್ದು ಬೈದಿನಾಗ್ಲಿ. ಇಂಚಿನ ಸಮಸ್ಯೆ ಅನ್ನಾಗ ಸಾಧಾರಣದಾಗ ಒಲ್ಲ ಹಾರ್ಟ್ ಅಟ್ಯಾಕ್ ಆಪಿನ ನಾವು ಲೇಂಚ ಅಡಿಗೆ ಜಾಪಿನ ಅಂಡ ನಿಕ್ಲ ನಮ್ಮ ಕಲಾಭಿಮಾನ ಆಶೀರ್ವಾದಗಳು ದಾದಾನ ಒಂಜಿ ಮನಸ್ಸು ಬದಲಾಂಡ್ರಿ ಎಂಕ್ ಬೈಟ್ಸ್ ಕೊಡ್ತೀನಿ ಅಕ್ಲನ ತಪ್ಪತ್ತು ಯಾನು ಇತ್ತು ಸೌಂಡು ಅಕ್ಲು ಮಸ್ತ್ ಕಾಸು ಪಾಡ್ದು ಆ ಬಾಂದು ಬರೋದೇ ತುಪ್ಪೇರು ಸೌಂಡ್ ಬಾಕ್ಸ್ ಅವು ಒಂದು ಮೈಕ್ ಗಿಕ್ ಒಂದು ಹೊರಾನೇ ಅಕ್ಲನ ಪತ್ತೊಂದು ಬೋದು ಒಂಜಿ ತಿಕ್ಕಡು ಡಂಪ್ ಮಾಡ್ತಾನ ಅವು ಅಕ್ಲೆಲ್ಲ ಬಂಜಿ ಬತ್ತುಂಡು ಅಕ್ಲೆಲ್ಲ ಬಂಜಿ ಬತ್ತುನು ಬೇಜಾರಾಪುಂಡು ಅಕ್ಲೆಲ್ಲ ಇಲ್ಲದ ಇಲ್ಲು ಪೋಪಿನ ಲೈಟೆ ರಂಗಭೂಮಿದ ಇಲ್ಲು ಪೋಪಿನ ಲೈಟೆ ಕೆಲ ಮಸ್ತ್ ಕಲಾವಿದಾರನ ಇಲ್ಲು ಪೋಪುನು ಒಂದು ಐನು ಹೊಂದೊಂದು ಲೇರು ಈ ಪರಿಸ್ಥಿತಿ ಅಸಹಾಯಕರು ಎಂಕಲ್ಲ ಅಸಹಾಯಕರು ಹಕ್ಕಲ್ಲ ಅಸಹಾಯಕರು ಐಟ್ ಕಲಾಭಿಮಾನಿಗಳು ಬತ್ತಿನಕ್ಲಿಗೆ ಏತು ಬೇಜಾರಾಪಣ ಬಂಡ ನಾಟಕ ಉಂಡಾಯ್ಜ ಎಂಡ ಬದುಕಿಯನ್ನು ಬರ್ತದೆ ಆಪಣ ಜನರೇಟರ್ ಇಜ್ಜಿಗೆತೆ ವಿಜಯರ ಪಾರ್ವತಿ ಜನರೇಟರ್ ದಂಡು ಲಾಸ್ಟಿಗೆ ಬುಡ್ದು ಬೈರು ಇನ್ನು ಒಂಜಿ ಮಲ್ಪಲೆ ಬಂದು ಬುಡ್ದು ಬೈರು ಜನರೇಟ್ ನಾಟಕ ಇನ್ನು ಕಾಂಡೇರಿ ಫೋನ್ ಬೈದ್ರು ನಾಟಕ ಉಂತಾವ ಎಂಚ ನಾಟಕ ಮಲ್ಪಾರು ಇನ್ನು ಒಂಜಿ 10 ಲಕ್ಷದ ಟಿಕೆಟ್ ಸೇಲ್ ಆಗ್ತದೆ ರೋಟರಿ ದಾಖಲು ಇನ್ನು ಆತ ಹೌಸ್ಫುಲ್ ಉಂಡು ಇನ್ನು ನಾಟಕ ಅಂತ ಬತ್ತಿನಾಗ್ಲಿಗೆ ಏತು ಪ್ರಾಬ್ಲಮ್ ಇಂಚಿನ ಇಂಥ ದೊಡ್ಡ ನಮಗೆ ಹೊಡೆತ ಬೀಳ್ತಾ ಇದೆ. ಜನಪ್ರತಿನಿಧಿಗಳು ಸ್ಪಂದಿಸಬೇಕು. ನಾನು ಕೇಳೋದು ಅಷ್ಟೇ. ನಾವು ಹೋಗಿ ಮಾತಾಡಲಿಕ್ಕೆ ಆಗೋದಿಲ್ಲ, ನಾವು ಮಾತಾಡ್ತೇವೆ, ನಮ್ಮನ್ನು ಅಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಜನಪ್ರತಿನಿಧಿಗಳು ದಯವಿಟ್ಟು ನಮ್ಮ ಅವರು ದಿವಸ ಬರಿತಾ ಇದ್ದಾರೆ ಅವರು, ಹೌದು ಅವರು ಎಚ್ಚರಿಸ್ತಾ ಇದ್ದಾರೆ. ಆದರೆ ಜನಪ್ರತಿನಿಧಿಗಳ ಈ ಬಗ್ಗೆ ಅವರಿಗೆ ಒಂದು ಸರಿಯಾಗಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಂದು ವಿವರಣೆ ಕೊಟ್ಟರೆ ಅವರು ಸ್ಪಂದಿಸ್ಬೋದು. ಅದು ಹೌದು ಅಂತ ಅವರಿಗೆ ಮನವರಿಕೆ ಮಾಡಬೇಕು.